ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಸ್ಕ್ರಿಪ್ಟೆಡ್ ಎನ್ನುವ ಹಾಗೆ. ಹಾಗಾಗಿ ಈ ಪ್ರಸ್ತುತವಾಗಿ ನಡೆಯುವಂತಹ ಎಲ್ಲ ಘಟನೆಗಳು ಕೂಡ ಸ್ಕ್ರಿಪ್ಟೆಡ್ ಅಥವಾ ನಾನ್ ಸ್ಕ್ರಿಪ್ಟೆಡ್ ಮೇಡಮ್? ಹಾಗೆ ಆ ರೀತಿ ಬಗ್ಗೆ ಮಾತಾಡೋದಾದ್ರೆ? ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿರುವಂತಹ ಆಟಗಳನ್ನ, ಸ್ಪರ್ಧೆಗಳನ್ನ, ಅಥವಾ ಯಾವುದೇ ಒಂದು ಮೈಂಡ್ ಗೇಮ್ಸ್, ಇದನ್ನೆಲ್ಲ ಒಂದು ಕ್ರೀಡೆಯಾಗಿ, ಒಂದು ಟಾಸ್ಕ್ ಆಗಿ ಕೊಡ್ತಾರೆ ಅದನ್ನ. ಸೊ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಹೊರತು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ನೀವು ಈ ರೀತಿಯಾಗಿರ್ಬೇಕು, ನೀವು ಈ ರೀತಿಯಾಗಿ ಮಾತಾಡಬೇಕು, ಅದು ಖಂಡಿತ ಕೆಲವೊಮ್ಮೆ ನಡೆದಿದೆ ಮೇಡಮ್. ಯಾಕಂದ್ರೆ ತ್ರಿವಿಕ್ರಮ್ ಅವರಿಗೆ ಆಯಿಲ್ ಹಚ್ಚುವಂತ ಕೆಲವೊಂದು ಟಾಸ್ಕ್ ಆಗ್ಲಿ, ಐಶ್ವರ್ಯ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳುವಂತದ್ದು ಕೆಲವೊಂದಿಷ್ಟು ವಿಡಿಯೋ ಬಹಳಷ್ಟು ವೈರಲ್. ಅದು ಈ ಸ್ಕ್ರಿಪ್ಟೆಡ್ ಅನ್ನುವಂಥದ್ದು ಮುಖ್ಯವಾಗಿ ಕಾಣುತ್ತೆ. ಆ ವಿಚಾರವಾಗಿ ತುಂಬಾ ಡಿಸ್ಕಷನ್ ಆಯ್ತು ಹೊರಗಡೆ ಸ್ಕ್ರಿಪ್ಟೆಡ್ ಅನ್ನುವಂಥದ್ರ ಬಗ್ಗೆ. ನಾನು ಖಂಡಿತವಾಗಿ ಅದನ್ನು ಒಪ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅದನ್ನ ಎಲ್ಲೂ ನಾನು ನೋಡ್ಲಿಲ್ಲ. ನಾನಿದ್ದು ಕೇವಲ ಒಂದೇ ವಾರ. ಒಂದ್ ವಾರದಲ್ಲಿ ಇದೊಂದು ಜೋಕಾಗೆ ಹೇಳ್ಬೇಕು ನಿಮಗೆ. 8 ವಾರಗಳ ನಂತರ ಸುದೀಪ್ ಸರ್ ಕೇಳ್ತಾರೆ, ಎಲಿಮಿನೇಟ್ ಆಗೋ ಮಕ್ಕಳಲ್ಲಿ ಕೇಳ್ತಾರೆ, ನೀನು ಯಾಕೆ ಉಳ್ಕೊಳ್ಬೇಕು, ಒಂದು ಒಳ್ಳೆ ಕಾರಣ ಕೊಟ್ಟು ನೀವು ಹೇಳಿ, ನೀವು ಯಾಕೆ ಉಳ್ಕೊಳ್ಬೇಕು, ಒಂದು ಒಳ್ಳೆ ಕಾರಣ ಕೊಟ್ಟು ಹೇಳಿ ಅಂತ. ಅವಾಗ ಹೇಳ್ತಾರೆ 1-2-3 ಜನ, ಸರ್ ಆಟವನ್ನು ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ, ಇವಾಗಿಂದ ನನ್ನ ಆಟ ಶುರುವಾಗುತ್ತೆ ಅಂತ 8 ವಾರಗಳ ನಂತರ ಹೇಳ್ತಾರೆ. ಅಂಥದ್ರಲ್ಲಿ ನಾನು 1 ವಾರಕ್ಕೆ ಏನು ಅರ್ಥ ಮಾಡ್ಕೊಳ್ಳಿ, ಯಾರನ್ನು ಅರ್ಥ ಮಾಡ್ಕೊಳ್ಳಿ? ಸೊ 1 ವಾರ ಯಾವುದಕ್ಕೂ ಸಾಕಾಗೋದೇ ಇಲ್ಲ. ಕಡಿಮೆ ಅಂತ ಅಂದ್ರೂ ನೀವು ಒಂದು 2 ವಾರನಾದ್ರೂ ಇರಬೇಕಾಗತ್ತೆ. ಎಲ್ಲರೂ ಮೊದಲನೇ ವಾರ ಇನ್ನೂ ಸೆಟ್ಲ್ ಆಗ್ತಾ ಇರ್ತಾರೆ, ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಹಾಗಾಗಿ 1 ವಾರಕ್ಕೆ ಏನೂ ಗೊತ್ತಾಗಲ್ಲ. ಹಾಗಾಗಿ ನನಗೆ ಅದು ಯಾವುದು ಗಮನಕ್ಕೆ ಬಂದಿಲ್ಲ.